ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಭಾಗ್ಯಲಕ್ಷ್ಮಿ ನಾಡಿನ ಸಂಚಿಕೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಭಾಗ್ಯನ ಮೇಲೆ ಅಪವಾದವನ್ನ ಹಾಕ್ತಾ ಇದ್ದಾನೆ ಆದಿ. ಇತ್ತ ಕಡೆ ನಮ್ಮ ಕಿಶನ್ ಮತ್ತೆ ಪೂಜಾ ಮದುವೆ ಆಗ್ಲಿಕ್ಕೆ ಅಂತ ಹೇಳಿ ಹೊರಟಿದ್ದಾರೆ. ಆದ್ರೆ ಇಲ್ಲಿ ಇದೆಲ್ಲ ಐಡಿಯಾ ಕೂಡ ಕಿಶನ್ ನದ್ದೇ ಆಗಿರ್ತದೆ. ಕಿಶನ್ನೇ ಎಲ್ಲ ಪ್ಲಾನ್ ಮಾಡಿರ್ತಾನೆ ಮದುವೆ ಆಗ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಕಿಶನ್ ಅತ್ತೆ ಮೀನಾಕ್ಷಿ ಉಪವಾಸ ವ್ರತವನ್ನ ಉಪವಾಸ ಮಾಡ್ಕೊಂಡು ನೀನು ಪೂಜಾನನ್ನ ಮದುವೆ ಆಗೋದಾದ್ರೆ ನಾವು ಉಪವಾಸವೇ ಇರ್ತೇನೆ, ನಿನ್ನ ನಿರ್ಧಾರವನ್ನ ಕೈ ಬಿಡುವವರೆಗೆ ನಾನು ಉಪವಾಸವೇ ಇರ್ತೇನೆ ಅಂತ ಹೇಳಿ ಉಪವಾಸ ಮಾಡ್ತಾ ಇರ್ತಾರೆ. ಅತ್ತ ಕಡೆ ಇದು ಪೂಜಾಳ ತಂದೆ ಕೂಡ ಮದುವೆ ಬೇಡ ಅಂತ ಹೇಳಿದ್ರು. ಇದೆಲ್ಲವನ್ನ ನೋಡಿ ಕಿಶನ್ಗೆ ಟೆನ್ಷನ್ ಆಗಿ ಅವನು ಮದ್ವೆ ಆಗ್ಬೇಕು, ಹೋಗಿ ಮದ್ವೆ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ. ಹಾಗೆ ಪೂಜಾಳನ್ನ ಮೀಟ್ ಆಗ್ಬೇಕು ಅಂತ ಹೇಳಿ ಕರ್ಕೊಂಡು ಕೂಡ ಹೋಗ್ತಾನೆ. ಕರ್ಕೊಂಡೋಗಿ ಸೀರೆ ಎಲ್ಲ ಪರ್ಚೇಸ್ ಮಾಡ್ತಾರೆ. ಆದ್ರೆ ಪೂಜನಿಗೆ ಇಲ್ಲಿ ಯಾವುದೇ ವಿಷಯವನ್ನ ಹೇಳಿರುವುದಿಲ್ಲ. ನೀನು ಮದ್ವೆ ಆಗ್ತಾ ಇದ್ದೇವೆ ನಾವು ಅನ್ನೋ ವಿಷಯವನ್ನ ಪೂಜನಿಗೆ ಹೇಳಿರುವುದಿಲ್ಲ. ಯಾಕಂದ್ರೆ ಪೂಜನಿಗೆ ಹೇಳಿದ್ರೆ ಖಂಡಿತ ಪೂಜಾ ಒಪ್ಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ಅವಳ ತಂಗಿ ಅಂತ ಹೇಳಿ ಆಗಿದ್ರೆ ಅವಳ ಅಂತಹ ನಿರ್ಧಾರವನ್ನ ಒಪ್ಲಿಕ್ಕಿಲ್ಲ ಪೂಜಾ. ಹಾಗೆ ಇಲ್ಲಿ ಸೀರೆ ಎಲ್ಲ ತೆಗೆದು ಅವನು ಪಂಚೆ ಶಲ್ಯ ಎಲ್ಲ ಹೊಸತನ್ನ ತಕೊಂಡು ಆಮೇಲೆ ಅದನ್ನ ಉಡ್ಬೇಕು ಅಂತ ಹೇಳ್ತಾನೆ. ಈಗ ಯಾಕೆ ಸಾರಿ ಉಡೋದು ಅಂತ ಹೇಳಿ ಪೂಜಾ ಕೇಳ್ತಾಳೆ. ಹಾಗಲ್ಲ, ನೀನ್ ಈ ಸೀರೆಯಲ್ಲಿ ಹೇಗ್ ಕಾಣ್ತಿ ಅಂತ ನೋಡ್ಬೇಕು ಅಂತ ಹೇಳಿ ಸಾರಿ ಉಡುವ, ನಾನು ಪಂಚೆ ಶಲ್ಯ ಎಲ್ಲ ಉಡ್ತಾನೆ, ಹೇಗ್ ಕಾಣ್ತದೆ ಅಂತ ಹೇಳಿ ನೋಡು, ಒಂದು ಫೋಟೋ ಶೂಟ್ ಮಾಡುವ ಅಂತ ಹೇಳ್ಕೊಂಡು ಅವಳನ್ನ ಮದುವೆ ಹೆಣ್ಣಿನ ಅಲಂಕಾರ ಮಾಡುವಂತೆ ಹೇಳ್ತಾನೆ ಕಿಶನ್. ಇತ್ತ ಕಡೆ ಭಾಗ್ಯ ತುಂಬಾನೇ ಟೆನ್ಷನ್ ಆಗಿರ್ತಾಳೆ. ಯಾಕೆಂದ್ರೆ ಆದಿ ಎಲ್ಲ ಅಪವಾದವನ್ನ ಇವಳ ಮೇಲೆ ಹಾಕಿರ್ತಾಳೆ. ಯಾಕಂದ್ರೆ ನೀನೇ ಮಾಡಿದ್ದು ಆಸೆಗೋಸ್ಕರ, ಆಸ್ತಿ ಹೊಡೆಯುವುದಕ್ಕೋಸ್ಕರ ನೀನೇ ಈ ಒಂದು ಓಡಿ ಹೋಗಿ ಮದುವೆ ಆಗುವ ಪ್ಲಾನ್ ಅನ್ನು ಕಿಶನ್ಗೆ ಕೊಟ್ಟದ್ದು ಅಂತ ಹೇಳಿ. ಅದಲ್ಲದೆ ಕನ್ನಿಗ ಕೂಡ ಬೇಡದನ್ನೆಲ್ಲ ಹೇಳ್ತಾಳೆ. ನಿನ್ನಂತವಳ ಹತ್ರ ಏನ್ ಮಾತಾಡುದು, ನೀನೊಂದು ಗೂಬೆ ಅಂತೆಲ್ಲ ಬೈತಾಳೆ ಕನ್ನಿಕ. ಆದ್ರೆ ಅವಳ ಮಾತಿಗೆಲ್ಲ ತಲೆಕೆಡಿಸ್ಕೊಳ್ಳದೆ ಭಾಗ್ಯ ಈಗ ನಾವು ಸರಿಯಾದ ನಿರ್ಧಾರವನ್ನ ತಕೊಳ್ಬೇಕು, ಈ ಪೂಜೆ ಎಲ್ಲೋ ಹೋದ್ಲು ಗೊತ್ತಿಲ್ಲ, ಇವ್ರು ಮದ್ವೆ ಆಗ್ಲಿಕ್ಕೆ ಹೋಗಿದಾರಂತೇಳಿ ಮನೆಯವರ ಹತ್ರ ಎಲ್ಲವನ್ನ ಭಾಗ್ಯ ಹೇಳ್ತಾಳೆ. ಆಗ ಮನೆಯವರಿಗೆ ಎಲ್ರಿಗೂ ಕೂಡ ಟೆನ್ಷನ್ ಆಗ್ತದೆ. ಸುನಂದಮ್ಮ ಅಂತೂ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಅಯ್ಯೋ ಮನೆ ಹಾಳಾಯ್ತು, ಮನೆ ಮರ್ಯಾದೆ ಎಲ್ಲ ಹಾಳು ಮಾಡ್ಕೊಂಡ್ಲು, ತೆಗ್ಲು ಅಂತ ಹೇಳಿ ಕೇಚಾಡ್ಲಿಕ್ಕೆ ಶುರು ಮಾಡ್ತಾರೆ ಸುನಂದಮ್ಮ. ಆನಂತರ ಈಗ ಅಳ್ತಾ ಕೂತ್ರೆ ಆಗ್ಲಿಕ್ಕಿಲ್ಲ, ಏನಾದ್ರೂ ಮಾಡ್ಬೇಕು ನಾವೀಗ. ಅವಳಿಗೆ ಅಪ್ಪ ಒಪ್ಲಿಲ್ಲ ಅಂತ ಹೇಳಿ ತುಂಬಾ ಟೆನ್ಷನ್ ಆಗಿ ಅವಳು ಮದುವೆ ಆಗ್ಲಿಕ್ಕೆ ಹೋದ್, ಇಲ್ಲದ್ರೆ ಪೂಜಾ ಅಂತ ನಿರ್ಧಾರ ಕೈಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆದ್ರೆ ಏನಾದ್ರೂ ಮಾಡಿ ಈಗ ಆಗುವ ಅಚಾತುರ್ಯವನ್ನು ನಾವು ತಪ್ಪಿಸ್ಬೇಕು ಅಂತ ಹೇಳಿ ಭಾಗ್ಯ ಹೊರಡ್ತಾಳೆ. ಈಗ ಆ ದೇವಸ್ಥಾನದಲ್ಲಿ ಮದುವೆ ಆಗ್ತಾ ಇದ್ದಾರೆ ಅನ್ನುವ ವಿಷಯ ಭಾಗ್ಯನಿಗೆ ಗೊತ್ತಾಗ್ತದೆ. ಅಲ್ಲಿ ಒಬ್ರು ಹೂ ಮಾರುವವರು ಸಿಕ್ಕಿರ್ತಾರೆ. ಅವರಿಗೆ ಇಲ್ಲಿ ಹೂ ತಗೊಂಡು ಹೋದ್ರು ಅಂತ ಹೇಳಿ ಹೇಳಿರ್ಬೇಕಾದ್ರೆ ಇಂಥ ಒಂದು ಕಡೆ ದೇವಸ್ಥಾನದಲ್ಲಿ ಇದ್ದಾರೆ ಅನ್ನುವ ಸತ್ಯ ಅಲ್ಲಿ ಭಾಗ್ಯನಿಗೆ ಗೊತ್ತಾಗುತ್ತೆ. ಭಾಗ್ಯ ಮನೆಯವರು, ಭಾಗ್ಯನ ಅತ್ತೆ ಮಾವ ಸುನಂದ ಮತ್ತೆ ಸುಂದ್ರಿ ಎಲ್ರು ಕೂಡ ಓಡಿ ಹೋಗ್ತಾರೆ ದೇವಸ್ಥಾನಕ್ಕೆ. ಆದಷ್ಟು ಬೇಗ ಇಂಥ ಒಂದು ತಪ್ಪು ಕೆಲಸ ನಡಿಬಾರ್ದು, ನನ್ನ ತಂಗಿ ಪೂಜೆ ಹೀಗೆ ಓಡಿ ಹೋಗಿ ಮದುವೆ ಆಗುವ ಸ್ಥಿತಿ ಬರಬಾರ್ದು, ಅವಳ ಮದುವೆನ ನಾನೇ ಮಾಡ್ಬೇಕು ಅಂತ ಹೇಳಿ ಭಾಗ್ಯನಿಗೆ ತುಂಬಾ ಆಸೆ ಇದೆ. ಮನೆ ಮರ್ಯಾದೆ ಹಾಳಾಗ್ಬಾರ್ದು ಅಂತ ಹೇಳಿ ಭಾಗ್ಯ ಓಡೋಡಿ ದೇವಸ್ಥಾನದ ಹತ್ರ ಹೋಗ್ತಾಳೆ. ಆಗ ಇಲ್ಲಿಗೆ ಆದಿ ಮತ್ತೆ ನಮ್ಮ ಕನ್ನಿಕಾ ಕೂಡ ಬರ್ತಾರೆ. ನೀ ಎಲ್ಲಾ ಪ್ಲಾನ್ ಮಾಡಿದ್ದು ನೀನೇ ಇಲ್ಲಿಗೆ ಬಂದ್ಯಾ ಅಂತ ಹೇಳಿ ಆದಿ ಕೇಳ್ತಾನೆ. ಆದಿ ಅವ್ರೆ, ಈಗ ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ನಂಗೆ ಪುರ್ಸುತ್ತಿಲ್ಲ, ಅಲ್ಲಿ ಏನ್ ಅಚಾತುರ್ಯ ನಡೀತದೆ ಅದನ್ನ ಈಗ ತಪ್ಪಿಸ್ಬೇಕು, ಅಲ್ಲಿ ಹೋಗ್ಬೇಕು ನಾವು ಅಂತ ಹೇಳಿ ಹೊರಡ್ತಾರೆ. ಅತ್ತ ಕಡೆ ಪೂಜಾ ಮತ್ತೆ ಕಿಶನ್ ಹಾರ ಬದಲಾಯಿಸ್ತಾ ಇರ್ತಾರೆ. ಯಾಕೆ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಿ ದೇವಸ್ಥಾನಕ್ಕೆ ಅಂತ ಹೇಳಿ ಪೂಜಾ ಹೇಳ್ತಾರೆ. ಇಲ್ಲ, ಹೀಗೆ ದೇವಸ್ಥಾನಕ್ಕೆ ನಮ್ಮ ಮದುವೆಗೆ ಯಾವುದೇ ಅಡಚಣೆ ಬರಬಾರ್ದು ಅಂತ ಹೇಳಿ ಒಂದು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಸುಳ್ಳೇ ಹೇಳಿಕೊಂಡು ಕಿಶನ್ ಬರ್ತಾನೆ. ಹಾಗೆ ಒಂದು ಹಾರ ಬದಲಾಯಿಸ್ಕೊಳ್ಳುವ ಅಂತ ಹೇಳ್ಕೊಂಡು ಹಾರ ಬದಲಾಯಿಸ್ಕೊಳ್ತಾರೆ. ಹಾಗೆ ಅಲ್ಲಿ ಕರಿಮಣಿ ಎಲ್ಲವನ್ನ ಕೂಡ ಅವರು ವ್ಯವಸ್ಥೆ ಮಾಡಿರ್ತಾನೆ ಕಿಶನ್. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಆ ಕಡೆಯಿಂದ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಹಾಗೆ ಇತ್ತ ಕಡೆ ಪೂಜಾ ಕೂಡ ತಡಿತಾಳೆ. ಪೂಜಾ ಹೇಳ್ತಾಳೆ, ನೀನ್ ಯಾಕೆ ತಾಳಿ ಕಟ್ತಾ ಇದ್ದಿ, ಈಗ ಯಾಕೆ ಮದುವೆ ಆಗ್ಬೇಕು, ಮನೆಯವರಿಗೆಲ್ಲ ತೊಂದ್ರೆ ಕೊಟ್ಟು ಯಾಕೆ ನೀನೀಗ
ಮನೆಯವರನ್ನೆಲ್ಲ ಎದುರು ಹಾಕೊಂಡು ಮನೆಯವರಿಗೆಲ್ಲ ತಿಳಿಸದೆ ಯಾಕೆ ಮದುವೆ ಆಗ್ಬೇಕು, ಮನೆಯವರ ಒಪ್ಪಿಗೆ ಇದ್ದುಕೊಂಡೇ ಮದುವೆ ಆಗ್ಬೇಕು, ನಾನು ಒಪ್ಪುದಿಲ್ಲ ಈ ಮದುವೆಯನ್ನ ಅಂತ ಹೇಳಿ ಪೂಜಾ ಹೇಳ್ತಾಳೆ. ಆಗ ಕಿಶನ್ಗೆ ತುಂಬಾನೇ ಟೆನ್ಷನ್ ಆಗ್ತದೆ. ಏನ್ ಹೇಳ್ತಾ ಇದೀಯಾ, ಯಾಕೆ ನಿಮ್ಮ ಮನೆಯಲ್ಲಿ ಕೂಡ ಒಪ್ಪುದಿಲ್ಲ, ನಮ್ಮ ಮನೆಯಲ್ಲಿ ಕೂಡ ತೊಂದ್ರೆ ಇದೆ ಮದುವೆಗೆ ಅಂತ ಹೇಳಿ ನಾನು ಹೇಳಿದ್ದಲ್ಲ ಅಂತ ಹೇಳಿ ಕಿಶನ್, ಇಲ್ಲ ನಮ್ಮ ಮನೆಯಲ್ಲಿ ಅಕ್ಕ ಖಂಡಿತ ನನ್ನ ಮದುವೆಯನ್ನ ಮಾಡಿಸ್ತಾಳೆ, ಅಕ್ಕನ ಮೇಲೆ ನಂಗೆ ನಂಬಿಕೆ ಇದೆ, ಹಾಗೆ ಅಪ್ಪನನ್ನು ಕೂಡ ಕನ್ವಿನ್ಸ್ ಮಾಡಿ ಅಕ್ಕ ಒಪ್ಪಿಸಿದ್ದಾಳೆ, ನಮ್ಮ ಮದುವೆಯನ್ನ ಅಕ್ಕ ಖಂಡಿತ ಮಾಡೇ ಮಾಡ್ತಾಳೆ ಅಂತ ಹೇಳಿ ಪೂಜೆ ಹೇಳ್ತಾರೆ. ಏನು ನಿಮ್ಮ ತಂದೆಯವರು ಒಪ್ಪಿಕೊಂಡ್ರ ಅಂತ ಹೇಳಿ ಕಿಶನ್ ಅಲ್ಲಿ ಹೇಳ್ತಾನೆ. ಆಗ ಅವರೆಲ್ಲರೂ ಅಲ್ಲಿಗೆ ಬರ್ತಾರೆ ಫ್ಯಾಮಿಲಿಯವರು. ಮುಂದೆ ಏನಾಗ್ತದೆ ಅಂತ ಹೇಳುದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡುವ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೀಗೇನೆ ಡೈಲಿ ಎಪಿಸೋಡ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಥ್ಯಾಂಕ್ ಯು.